ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನ್ ಮನ್ವಂತರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಒಂದು ಸಲ ಯೋಚನೆ ಮಾಡಿ ನೋಡಿ, ರಾತ್ರಿ ಮಲಗುವ ಮುಂಚೆ ನಿಮ್ಮ ಮನಸ್ಸು ಎಷ್ಟು ಸಲ ಹಿಂದಕ್ಕೆ ಹೋಗುತ್ತೆ? ಎಷ್ಟೋ ಜನ ರಾತ್ರಿಯಿಡೀ ಕಣ್ಣು ಮುಚ್ಚಿ ಮಲಗಿದ್ರೂ ಮನಸ್ಸು ಮಾತ್ರ 8 ವರ್ಷ ಹಿಂದೆ ಆದ ಒಂದು ಅವಮಾನದ ಸಂಗತಿಯನ್ನು, 3 ವರ್ಷ ಹಿಂದೆ ಕಳೆದುಕೊಂಡ ಸಂಬಂಧವನ್ನೋ, 1 ವರ್ಷ ಹಿಂದೆ ಆದ ಆರ್ಥಿಕ ನಷ್ಟವನ್ನೋ ಮತ್ತೆ ಮತ್ತೆ ಮೆಲುಕು ಹಾಕುತ್ತಿರುತ್ತೆ. ದೇಹ ವರ್ತಮಾನದಲ್ಲಿದೆ, ಆದರೆ ಮನಸ್ಸು ಇನ್ನೂ ಗತಕಾಲದ ಕತ್ತಲ ಕೋಣೆಯಲ್ಲೇ ಬಂದಿಯಾಗಿ ಕುಳಿತಿದೆ. ಇವತ್ತಿನ ಬದುಕು ನೋಡಿದರೆ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲೂ ಒಂದು ಗೋಡೌನ್ ಇದೆ. ಅದರಲ್ಲಿ ಹಳೆಯ ನೋವುಗಳು, ಹಳೆಯ ತಪ್ಪುಗಳು, ಹಳೆಯ ಸೋಲುಗಳು, ಯಾರೋ ಆಡಿದ ಕಟುವಾದ ಮಾತುಗಳು ಇವೆಲ್ಲ ಪೆಟ್ಟಿಗೆಗಳಲ್ಲಿ ಜೋಪಾನವಾಗಿ ಜೋಡಿಸಿಟ್ಟಿದ್ದೇವೆ. ಪ್ರತಿ ಸಲ ಹೊಸದೊಂದು ಅವಕಾಶ ಬಂದಾಗಲೂ ಆ ಗೋಡೌನ್ಗೆ ಹೋಗಿ ಆ ಹಳೆಯ ಪೆಟ್ಟಿಗೆಗಳನ್ನ ತೆಗೆದು ನೋಡ್ತೀವಿ. ಹಿಂದೆ ಹೀಗಾಗಿತ್ತು, ಮತ್ತೆ ಹಾಗೇ ಆಗುತ್ತೇನೋ ಅಂತ ಭಯದಿಂದ ಹಿಂಜರಿಯುತ್ತೇವೆ. ಒಂದು ವ್ಯಾಪಾರದಲ್ಲಿ ನಷ್ಟ ಆಗಿತ್ತು ಅಂತ ಇನ್ನೊಂದು ಒಳ್ಳೆಯ ಅವಕಾಶ ಬಂದಾಗಲೂ ಕೈ ಚಾಚಲ್ಲ. ಒಂದು ಪ್ರೀತಿಯಲ್ಲಿ ಮೋಸ ಹೋಗಿತ್ತು ಅಂತ ಇನ್ನೊಬ್ಬರ ಮೇಲೆ ನಂಬಿಕೆ ಇಡಕ್ಕೆ ಮನಸ್ಸೇ ಆಗಲ್ಲ. ಒಂದು ಪರೀಕ್ಷೆಯಲ್ಲಿ ಫೇಲ್ ಆಗಿತ್ತು ಅಂತ ಇನ್ನೊಂದು ಪ್ರಯತ್ನ ಮಾಡಕ್ಕೆ ಧೈರ್ಯನೇ ಬರಲ್ಲ. ಇದೇ ಇವತ್ತಿನ ಮನುಷ್ಯನ ದೊಡ್ಡ ದುರಂತ. ಗತಕಾಲ ಎಂಬ ಸಂಕೋಲೆ ಕಾಲಿಗೆ ಬಿಡಿದುಕೊಂಡು ವರ್ತಮಾನದ ಸುಂದರವಾದ ದಾರಿಯಲ್ಲಿ ನಡೆಯಕ್ಕೆ ಆಗದೆ ಒದ್ದಾಡುತ್ತಿರೋದು. ಸೋಷಿಯಲ್ ಮೀಡಿಯಾ, ಒತ್ತಡದ ಬದುಕು, ಸ್ಪರ್ಧಾತ್ಮಕ ಜಗತ್ತು ಇವೆಲ್ಲದರ ನಡುವೆ ಒಬ್ಬ ಮನುಷ್ಯ ತನ್ನ ಹಿಂದಿನ ತಪ್ಪುಗಳನ್ನ, ನೋವುಗಳನ್ನ ಮತ್ತೆ ಮತ್ತೆ ನೆನಪಿಸಿಕೊಂಡು ಕೊರಗುತ್ತಾ ತನ್ನ ಇಂದಿನ ಶಕ್ತಿಯನ್ನೆಲ್ಲ ವ್ಯರ್ಥ ಮಾಡಿಕೊಳ್ಳುತ್ತಿದ್ದಾನೆ. ಎಷ್ಟೋ ಜನ ಹೇಳ್ತಾರೆ, ನಾನು ಬದಲಾಗಬೇಕು ಅಂತ ಇದೆ, ಆದ್ರೆ ಆಗಲ್ಲ. ಯಾಕಾಗಲ್ಲ ಗೊತ್ತಾ? ಯಾಕಂದ್ರೆ ಅವರು ಹೊಸ ಬದುಕನ್ನ ಹಳೆಯ ಮನಸ್ಥಿತಿಯಿಂದಲೇ ಕಟ್ಟಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಹಳೆಯ ಗಾಯದ ಮೇಲೆ ಹೊಸ ಬಟ್ಟೆ ಹೊದಿಸಿದರೆ ಗಾಯ ಮಾಯಲ್ಲ, ಗಾಯ ಮಾಯಬೇಕಾದ್ರೆ ಒಳಗಿನಿಂದಲೇ ಗುಣವಾಗಬೇಕು. ಇಂಥ ಸಂದರ್ಭದಲ್ಲಿ ನಮಗೆ ದಾರಿ ತೋರಿಸೋದು ನಮ್ಮ ಪುರಾಣಗಳು, ನಮ್ಮ ಶ್ರೀಮದ್ ಭಗವದ್ಗೀತೆ. ಸಾವಿರಾರು ವರ್ಷಗಳ ಹಿಂದೆ ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಅರ್ಜುನ ಕೂಡ ಇದೇ ರೀತಿಯ ಗೊಂದಲದಲ್ಲಿ ಸಿಲುಕಿದ್ದ. ತನ್ನ ಹಿಂದಿನ ಸಂಬಂಧಗಳು, ಗುರುಗಳ ಮೇಲಿನ ಪ್ರೀತಿ, ಬಂಧುಬಳಗದ ಮೇಲಿನ ಮೋಹ ಇವೆಲ್ಲ ಅವನನ್ನ ಕಟ್ಟಿಹಾಕಿ ತನ್ನ ಕರ್ತವ್ಯದಿಂದ ಹಿಂಜರಿಯುವಂತೆ ಮಾಡಿತ್ತು. ಆಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ ಮಾತು, ಗತಕಾಲವನ್ನ ಬಿಟ್ಟುಬಿಡು, ವರ್ತಮಾನದಲ್ಲಿ ನಿನ್ನ ಕರ್ತವ್ಯ ಮಾಡುವಂತ. ಈ ಮಾತು ಕೇವಲ ಅರ್ಜುನನಿಗೆ ಮಾತ್ರವಲ್ಲ, ಇವತ್ತು ನಮ್ಮೆಲ್ಲರಿಗೂ ಅನ್ವಯಿಸುತ್ತೆ. ಹಿಂದಿನ ಬದುಕನ್ನ ಮರೆತು ಹೊಸದಾಗಿ ಆರಂಭಿಸೋದು ಅಂದ್ರೆ ಏನು? ಅದು ಬರೀ ಮರೆಯೋದಲ್ಲ, ಅದು ಒಂದು ಆಂತರಿಕ ಪುನರ್ಜನ್ಮ. ಹಳೆಯ ಚರ್ಮ ಕಳೆಚು ಹೊಸ ಚರ್ಮ ಪಡೆಯುವ ಹಾವಿನ ಹಾಗೆ ಹಳೆಯ ಆಲೋಚನೆಗಳನ್ನ ಕಳೆಚು ಹೊಸ ಆಲೋಚನೆಗಳಿಂದ ಬದುಕನ್ನ ಕಟ್ಟಿಕೊಳ್ಳೋದು. ಇದು ಸುಲಭದ ಕೆಲಸವಲ್ಲ, ಆದ್ರೆ ಅಸಾಧ್ಯವೂ ಅಲ್ಲ. ಮನುಷ್ಯನ ಮನಸ್ಸು ಒಂದು ಗೋಡೌನ್ ಇದ್ದ ಹಾಗೆ. ಅದರಲ್ಲಿ ಹಳೆಯ ನೋವುಗಳ ಪೆಟ್ಟಿಗೆಗಳು ತುಂಬಿಕೊಂಡಿವೆ. ಈಗ ಇನ್ನೂ ಆಳವಾಗಿ ನೋಡೋಣ, ಈ ಗತಕಾಲದ ಬಂಧನ ನಿಜವಾಗಿ ಹೇಗೆ ಕೆಲಸ ಮಾಡುತ್ತೆ ಅಂತ. ಒಂದು ಸಣ್ಣ ಉದಾಹರಣೆ ತಗೊಳ್ಳೋಣ. ಒಬ್ಬ ಆನೆ ಮರಿಯಾಗಿದ್ದಾಗ ಅದಕ್ಕೆ ಒಂದು ಸಣ್ಣ ಹಗ್ಗದಿಂದ ಒಂದು ಗೂಟಕ್ಕೆ ಕಟ್ಟಾಕ್ತಾರೆ. ಆ ಸಣ್ಣ ಆನೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಆ ಹಗ್ಗ ಬಿಚ್ಕೊಳ್ಳಕ್ಕಾಗಲ್ಲ. ಕ್ರಮೇಣ ಆ ಆನೆ ಪ್ರಯತ್ನ ಮಾಡೋದನ್ನೇ ಬಿಟ್ಬಿಡುತ್ತೆ. ವರ್ಷಗಳು ಕಳೆದು ಅದೇ ಆನೆ ದೊಡ್ಡದಾಗಿ ಬಲಶಾಲಿಯಾಗಿ ಬೆಳೀತದೆ. ಈಗ ಅದಕ್ಕೆ ಆ ಸಣ್ಣ ಹಗ್ಗವನ್ನ ಒಂದೇ ಒಂದು ಸುಂಡಿಲ ಹೊಡೆತದಲ್ಲಿ ಕಿತ್ತೊಗೆಯೋ ಶಕ್ತಿ ಇರುತ್ತೆ. ಆದರೆ ಅದು ಪ್ರಯತ್ನನೇ ಮಾಡಲ್ಲ. ಯಾಕಂದ್ರೆ ಅದರ ಮನಸ್ಸಿನಲ್ಲಿ ಇನ್ನೂ ನಾನಿದನ್ನ ಬಿಚ್ಚೋಕಾಗಲ್ಲ ಅನ್ನೋ ಹಳೆಯ ನಂಬಿಕೆ ಗಟ್ಟಿಯಾಗಿ ಕೂತಿರುತ್ತೆ. ಇದೇ ರೀತಿ ನಮ್ಮ ಮನಸ್ಸು ಕೂಡ. ಬಾಲ್ಯದಲ್ಲಿ ಆದ ಒಂದು ಅವಮಾನ, ಯೌವನದಲ್ಲಿ ಆದ ಒಂದು ಸೋಲು, ಮನೆಯಲ್ಲಿ ಕೇಳಿದ ನಿನ್ನಿಂದ ಆಗಲ್ಲ ಅನ್ನೋ ಮಾತು ಇವೆಲ್ಲ ನಮ್ಮ ಮನಸ್ಸಿಗೆ ಒಂದು ಸಣ್ಣ ಹಗ್ಗದ ಹಾಗೆ ಕಟ್ಟಿಬಿಡುತ್ತೆ. ಇವತ್ತು ನಾವು ಎಷ್ಟೇ ಬೆಳೆದಿದ್ರೂ, ಎಷ್ಟೇ ಸಮರ್ಥರಾಗಿದ್ರೂ ಮನಸ್ಸಿನಲ್ಲಿ ಇನ್ನೂ ಆ ಹಳೆಯ ಹಗ್ಗದ ನೆನಪು ಕೂತಿರುತ್ತೆ. ಅದಕ್ಕೆ ಎಷ್ಟೋ ಜನ ತಮ್ಮ ನಿಜವಾದ ಸಾಮರ್ಥ್ಯವನ್ನ ಬಳಸೋದೇ ಇಲ್ಲ. ಒಳಗೆ ಒಂದು ಶಕ್ತಿ ಇದ್ರೂ ಹೊರಗಡೆ ಬರಕ್ಕೆ ಬಿಡಲ್ಲ. ಯಾಕಂದ್ರೆ ಗತಕಾಲದ ಹಗ್ಗ ಇನ್ನೂ ಮನಸ್ಸಿನಲ್ಲಿ ಬಿಗಿಯಾಗಿ ಕಟ್ಕೊಂಡಿದೆ ಅಂತ ಅವರು ನಂಬಿಕೊಂಡಿರ್ತಾರೆ. ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ, ಗತಕಾಲ ನಮಗೆ 2 ರೀತಿಯಲ್ಲಿ ಕಾಡುತ್ತೆ. ಒಂದು, ನೋವಿನ ನೆನಪುಗಳು, ಅಂದ್ರೆ ಯಾರೋ ನಮಗೆ ಮಾಡಿದ ಅನ್ಯಾಯ, ಮೋಸ, ಅವಮಾನ. ಇನ್ನೊಂದು, ನಮ್ಮದೇ ತಪ್ಪುಗಳ ಪಶ್ಚಾತ್ತಾಪ, ಅಂದ್ರೆ ನಾವು ಮಾಡಿದ ತಪ್ಪು ನಿರ್ಧಾರ, ಕಳೆದುಕೊಂಡ ಅವಕಾಶ, ಯಾರಿಗೋ ನಾವು ಮಾಡಿದ ನೋವು. ಇವೆರಡೂ ರೀತಿಯ ಗತಕಾಲ ನಮ್ಮ ಇಂದಿನ ಬದುಕನ್ನ ವಿಷಪೂರಿತ ಮಾಡುತ್ತೆ. ಒಂದು ಕಡೆ ಅವರು ನನಗೆ ಹೀಗೆ ಮಾಡಿದ್ರು ಅನ್ನೋ ಕೋಪ, ಇನ್ನೊಂದು ಕಡೆ ನಾನೇ ಹೀಗೆ ಮಾಡಿದೆ ಅನ್ನೋ ಗಿಲ್ಟ್. ಇವೆರಡರ ನಡುವೆ ಮನುಷ್ಯ ಸಿಲುಕಿ ನರಳುತ್ತಾನೆ. ಇಲ್ಲಿ ಒಂದು ಪ್ರಶ್ನೆ ಕೇಳ್ಕೊಳ್ಬೇಕು,
ಈ ಗತಕಾಲದ ನೆನಪನ್ನ ಮತ್ತೆ ಮತ್ತೆ ಮೆಲುಕು ಹಾಕೋದ್ರಿಂದ ಏನಾದ್ರೂ ಬದಲಾಗತ್ತಾ? ಇಲ್ಲ. ಆಗಿ ಹೋದ ಘಟನೆ ಮತ್ತೆ ಬದಲಾಗಲ್ಲ. ಆದ್ರೂ ನಾವು ಅದನ್ನೇ ಮತ್ತೆ ಮತ್ತೆ ನೆನಪಿಸಿಕೊಂಡು ಅದೇ ನೋವನ್ನ ಮತ್ತೆ ಮತ್ತೆ ಅನುಭವಿಸ್ತಾ ಇರ್ತೀವಿ. ಇದನ್ನ ಮನೋವಿಜ್ಞಾನದಲ್ಲಿ ರುಮಿನೇಷನ್ ಅಂತಾರೆ. ಅಂದ್ರೆ ಆಕಳು ಹುಲ್ಲನ್ನ ಮತ್ತೆ ಮತ್ತೆ ಮೆಲುಕು ಹಾಕಿದ ಹಾಗೆ ನಾವು ಅದೇ ನೋವಿನ ಘಟನೆಯನ್ನ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಮೆಲುಕು ಹಾಕ್ತೀವಿ. ಆದರೆ ಆಕಳಿಗೆ ಆ ಮೆಲುಕು ಪೋಷಣೆ ಕೊಡುತ್ತೆ. ನಮಗೆ ಈ ಮಾನಸಿಕ ಮೆಲುಕು ಕೇವಲ ಹಿಂಸೆ ಮಾತ್ರ ಕೊಡುತ್ತೆ. ಇನ್ನೊಂದು ವಿಚಿತ್ರ ಸಂಗತಿ ಏನಂದ್ರೆ, ಗತಕಾಲದ ನೋವಿನಲ್ಲಿ ಉಳಿಯೋಡು ಕೂಡ ಒಂದು ರೀತಿಯ ಸುರಕ್ಷತೆ ಅನ್ಸುತ್ತೆ ಮನಸ್ಸಿಗೆ. ಯಾಕಂದ್ರೆ ಗೊತ್ತಿರೋ ನೋವು ಗೊತ್ತಿಲ್ಲದ ಭವಿಷ್ಯಕ್ಕಿಂತ ಸುರಕ್ಷಿತ ಅನ್ಸುತ್ತೆ. ನಾನು ಮತ್ತೆ ಪ್ರಯತ್ನ ಮಾಡಿ ಮತ್ತೆ ಸೋತ್ರೆ ಅನ್ನೋ ಭಯ, ನಾನು ಈಗಿರೋ ಹಾಗೆ ಇರೋದೇ ಸೇಫ್ ಅನ್ನೋ ಸುಳ್ಳು ಸಮಾಧಾನ ಕೊಡುತ್ತೆ. ಆದರೆ ಇದು ನಿಜವಾದ ಸುರಕ್ಷತೆ ಅಲ್ಲ, ಇದು ನಿಧಾನವಾದ ಸಾವು. ಯಾಕಂದ್ರೆ ಬೆಳವಣಿಗೆ ಇಲ್ಲದ ಬದುಕು ಬದುಕೇ ಅಲ್ಲ. ಪುರಾಣಗಳಲ್ಲಿ ಕೂಡ ಇದೇ ಸತ್ಯವನ್ನ ಪದೇ ಪದೇ ಹೇಳಲಾಗಿದೆ. ನಮ್ಮ ಜೀವನದ ಪ್ರತಿ ಹಂತದಲ್ಲೂ ಬದಲಾವಣೆ ಅನಿವಾರ್ಯ. ಪ್ರಕೃತಿಯನ್ನೇ ನೋಡಿ. ಚಳಿಗಾಲದ ನಂತರ ಬೇಸಿಗೆ, ಬೇಸಿಗೆಯ ನಂತರ ಮಳೆಗಾಲ. ಮರದ ಎಲೆಗಳು ಉದುರಿ ಹೋಗದೇ ಇದ್ದರೆ ಹೊಸ ಚಿಗುರು ಬರಲ್ಲ. ಹಾಗೆ ನಮ್ಮ ಬದುಕಿನಲ್ಲಿ ಕೂಡ ಹಳೆಯದನ್ನ ಬಿಟ್ಟು ಬಿಡದೆ ಹೋದರೆ ಹೊಸದು ಬರಕ್ಕೆ ಜಾಗನೇ ಇರಲ್ಲ. ಮನಸ್ಸು ಒಂದು ಪಾತ್ರೆ ಇದ್ದ ಹಾಗೆ. ಅದು ಈಗಾಗಲೇ ಹಳೆಯ ನೀರಿನಿಂದ ತುಂಬಿದ್ರೆ ಹೊಸ ಶುದ್ಧ ನೀರು ಸುರಿಯಕ್ಕೆ ಜಾಗವೇ ಇರಲ್ಲ. ಇನ್ನೊಂದು ಮುಖ್ಯವಾದ ಅಂಶ ಗಮನಿಸಬೇಕು. ಗತಕಾಲದ ಬಂಧನದಿಂದ ಬಿಡುಗಡೆ ಪಡೆಯೋದು ಅಂದ್ರೆ ಆ ಘಟನೆಗಳನ್ನ ಸಂಪೂರ್ಣ ಅಳಿಸಿ ಹಾಕೋದಲ್ಲ. ಅದು ಸಾಧ್ಯನೇ ಇಲ್ಲ. ಬದಲಿಗೆ ಆ ಘಟನೆಗಳಿಗೆ ನಾವು ಕೊಡ್ತಿರೋ ಭಾವನಾತ್ಮಕ ಶಕ್ತಿಯನ್ನ ಕಡಿಮೆ ಮಾಡೋದು. ಘಟನೆ ನಡೆದಿದೆ, ಅದನ್ನ ಒಪ್ಕೊಳ್ಳಿ. ಆದರೆ ಅದೇ ಘಟನೆ ಇಂದಿನ ನಿಮ್ಮ ಪ್ರತಿಯೊಂದು ನಿರ್ಧಾರವನ್ನ, ಪ್ರತಿಯೊಂದು ಭಾವನೆಯನ್ನ ನಿಯಂತ್ರಿಸೋಕೆ ಬಿಡಬಾರ್ದು. ಇದನ್ನೇ ನಾವು ಬಿಡುಗಡೆ ಅಂತ ಕರಿತೀವಿ. ಈಗ ಈ ಬಂಧನದಿಂದ ಬಿಡುಗಡೆ ಪಡೆಯೋಕೆ ಮೊದಲನೇ ಹೆಜ್ಜೆ ಏನು ಅಂತ ನೋಡೋಣ. ಮೊದಲನೇ ಹೆಜ್ಜೆ ಒಪ್ಪಿಕೊಳ್ಳೋದು. ಇದು ಕೇಳೋಕೆ ಸುಲಭ ಅನ್ಸುತ್ತೆ, ಆದರೆ ಮಾಡೋಕೆ ತುಂಬಾ ಕಷ್ಟ. ಯಾಕಂದ್ರೆ ನಮ್ಮ ಮನಸ್ಸಿಗೆ ಎರಡು ರೀತಿಯ ಪ್ರತಿಕ್ರಿಯೆ ಗೊತ್ತಿರೋದು. ಒಂದು ನಿರಾಕರಣೆ, ಇನ್ನೊಂದು ದೂಷಣೆ. ಇಲ್ಲ, ಹಾಗೇನೂ ಆಗಿಲ್ಲ, ಅದು ದೊಡ್ಡ ವಿಷಯನೇ ಅಲ್ಲ ಅಂತ ನಮ್ಮ ನೋವನ್ನ ಮುಚ್ಚಿಡೋದು ನಿರಾಕರಣೆ. ಇದೆಲ್ಲ ಅವರಿಂದಾನೇ ಆಗಿದ್ದು, ನಾನೇನೂ ತಪ್ಪು ಮಾಡಿಲ್ಲ ಅಂತ ಎಲ್ಲಾ ಜವಾಬ್ದಾರಿಯನ್ನ ಬೇರೆಯವ್ರ ಮೇಲೆ ಹಾಕೋದು ದೂಷಣೆ. ಈ ಎರಡೂ ದಾರಿಗಳು ನಮ್ಮನ್ನ ಬಿಡುಗಡೆಗೆ ಕರ್ಕೊಂಡು ಹೋಗಲ್ಲ, ಬದಲಿಗೆ ಇನ್ನೂ ಆಳವಾದ ಬಂಧನಕ್ಕೆ ತಳ್ಳುತ್ತೆ. ನಿಜವಾದ ಒಪ್ಪಿಕೊಳ್ಳುವಿಕೆ ಅಂದ್ರೆ, ಹೌದು, ಇದು ನಡೆದಿದೆ, ಇದು ನನಗೆ ನೋವು ಕೊಟ್ಟಿದೆ, ಇದರಲ್ಲಿ ನನ್ನ ಪಾತ್ರ ಇರಬಹುದು, ಇಲ್ಲದೇನೂ ಇರಬಹುದು. ಆದರೆ ಈಗ ನಾನು ಈ ಘಟನೆಯನ್ನ ಒಂದು ಸತ್ಯ ಅಂತ ಒಪ್ಕೊಳ್ತೇನೆ. ಅದನ್ನ ನನ್ನ ಗುರುತಾಗಿ ಮಾಡ್ಕೊಳ್ಳಲ್ಲ. ಇದೇ ವ್ಯತ್ಯಾಸ. ಘಟನೆ ಬೇರೆ, ಗುರುತು ಬೇರೆ. ಒಬ್ಬ ವ್ಯಕ್ತಿ ವಿಚ್ಛೇದನ ಅನುಭವಿಸಿದ್ದಾನೆ ಅನ್ನೋದು ಒಂದು ಘಟನೆ. ಆದರೆ ನಾನು ಒಬ್ಬ ವಿಫಲ ವ್ಯಕ್ತಿ ಅಂತ ಅನ್ಕೊಳ್ಳೋದು ಗುರುತು. ಒಬ್ಬ ವ್ಯಾಪಾರಿ ನಷ್ಟ ಅನುಭವಿಸಿದ್ದಾನೆ ಅನ್ನೋದು ಘಟನೆ. ನಾನು ವ್ಯಾಪಾರಕ್ಕೆ ಲಾಯಕ್ಕಿಲ್ಲ ಅಂತ ಅನ್ಕೊಳ್ಳೋದು ಗುರುತು. ಘಟನೆಗಳು ಬಂದು ಹೋಗ್ತವೆ, ಆದರೆ ನಾವು ಆ ಘಟನೆಗಳನ್ನ ನಮ್ಮ ಗುರುತಾಗಿ ಮಾಡಿಕೊಂಡಾಗ ಅವು ಶಾಶ್ವತವಾಗಿ ನಮ್ಮ ಜೊತೆ ಉಳಿದುಬಿಡ್ತವೆ. ಎರಡನೇ ಹೆಜ್ಜೆ ಕ್ಷಮೆ. ಇಲ್ಲಿ ಒಂದು ವಿಷಯ ಸ್ಪಷ್ಟಪಡಿಸಬೇಕು. ಕ್ಷಮೆ ಅಂದ್ರೆ ಬೇರೆಯವರು ಮಾಡಿದ ತಪ್ಪನ್ನ ಸರಿ ಅಂತ ಒಪ್ಕೊಳ್ಳೋದಲ್ಲ. ಕ್ಷಮೆ ಅಂದ್ರೆ ನಮ್ಮ ಸ್ವಂತ ಮನಸ್ಸಿನ ಶಾಂತಿಗಾಗಿ ಆ ವ್ಯಕ್ತಿಯ ಮೇಲಿನ ಕೋಪವನ್ನ, ದ್ವೇಷವನ್ನ ಬಿಕ್ಬಿಡೋದು. ಯಾಕಂದ್ರೆ ಕೋಪ ಮತ್ತು ದ್ವೇಷ ಇಟ್ಕೊಳ್ಳೋದು ಒಂದು ವಿಷದ ಬಟ್ಟಲನ್ನ ಕುಡಿದು ಆ ವಿಷ ಬೇರೆಯವರಿಗೆ ತಗಲಲಿ ಅಂತ ಆಶಿಸಿದ ಹಾಗೆ. ವಾಸ್ತವದಲ್ಲಿ ಆ ವಿಷ ಮೊದಲು ನಮ್ಮನ್ನೇ ಕೊಲ್ಲುತ್ತೆ. ಇನ್ನೊಂದು ಮುಖ್ಯವಾದ ಕ್ಷಮೆ ಇದೆ. ಅದು ನಮ್ಮನ್ನ ನಾವೇ ಕ್ಷಮಿಸಿಕೊಳ್ಳೋದು. ಇದು ಬೇರೆಯವರನ್ನ ಕ್ಷಮಿಸುವುದಕ್ಕಿಂತ ಕಷ್ಟ. ಯಾಕಂದ್ರೆ ನಾವು ನಮ್ಮ ತಪ್ಪುಗಳಿಗೆ ಅತೀ ಕಠಿಣ ನ್ಯಾಯಾಧೀಶರಾಗ್ತೀವಿ. ಒಬ್ಬ ಸ್ನೇಹಿತ ತಪ್ಪು ಮಾಡಿದ್ರೆ ಪರವಾಗಿಲ್ಲ ಬಿಡು, ಎಲ್ರೂ ತಪ್ಪು ಮಾಡ್ತಾರೆ ಅಂತ ಸಮಾಧಾನ ಮಾಡ್ತೀವಿ. ಆದರೆ ನಾವೇ ಅದೇ ತಪ್ಪು ಮಾಡಿದ್ರೆ ವರ್ಷಗಟ್ಟಲೆ ನಮ್ಮನ್ನೇ ಶಿಕ್ಷಿಸ್ತಾ ಇರ್ತೀವಿ. ಈ ಆತ್ಮಶಿಕ್ಷೆ ನಿಲ್ಲಿಸಬೇಕಾದ್ರೆ ಒಂದು ಸತ್ಯ ಅರ್ಥ ಮಾಡ್ಕೊಳ್ಬೇಕು. ಆ ಸಮಯದಲ್ಲಿ, ಆ ಜ್ಞಾನದಿಂದ, ಆ ಪರಿಸ್ಥಿತಿಯಲ್ಲಿ ನೀವು ಮಾಡಬಹುದಾದ ಅತ್ಯುತ್ತಮ ನಿರ್ಧಾರ ಮಾಡಿದ್ದೀರಿ. ಇವತ್ತು ಹೆಚ್ಚು ಜ್ಞಾನ ಇರೋದ್ರಿಂದ ಬೇರೆ ರೀತಿ ಮಾಡಬಹುದಿತ್ತು ಅಂತ ಅನಿಸೋದು ಸಹಜ. ಆದರೆ ಅದೇ ಜ್ಞಾನ ಆವಾಗ ಇರಲಿಲ್ಲ. ಮೂರನೇ ಹೆಜ್ಜೆ ಪಾಠ ಕಲಿಯೋದು. ಪ್ರತಿಯೊಂದು ನೋವಿನ ಘಟನೆಯೂ ಒಂದು ಪಾಠವನ್ನ ಇಟ್ಕೊಂಡಿರುತ್ತೆ. ಆ ಪಾಠವನ್ನ ಕಲಿತ ತಕ್ಷಣ ಆ ಘಟನೆಯ ಕೆಲಸ ಮುಗಿದಿತು. ಅದನ್ನ ಇನ್ನೂ ಹಿಡಿದುಕೊಂಡಿರುವುದರಲ್ಲಿ ಅರ್ಥವಿಲ್ಲ. ಒಂದು ಪುಸ್ತಕ ಓದಿ ಮುಗಿಸಿದ ಮೇಲೆ ಅದನ್ನ ಮತ್ತೆ ಮತ್ತೆ ಓದೋದಿಲ್ವಲ್ಲ, ಬದಲಿಗೆ ಅದರ ಸಾರವನ್ನ ತಗೊಂಡು ಮುಂದಿನ ಪುಸ್ತಕಕ್ಕೆ ಹೋಗ್ತೀವಿ. ಬದುಕು ಕೂಡ ಹಾಗೆ. ಪ್ರತಿ ಅಧ್ಯಾಯ ಒಂದು ಪಾಠ ಕಲಿಸುತ್ತೆ. ಪಾಠ ಕಲಿತ ಮೇಲೆ ಮುಂದಿನ ಅಧ್ಯಾಯಕ್ಕೆ ಹೋಗ್ಬೇಕು. ಇಲ್ಲಿ ಒಂದು ಪ್ರಶ್ನೆ ಬರಬಹುದು. ಈ ಎಲ್ಲ ಹೆಜ್ಜೆಗಳನ್ನ ಒಬ್ಬಂಟಿಯಾಗಿ ಮಾಡೋಕ್ಕಾಗತ್ತಾ? ಕೆಲವೊಮ್ಮೆ ನೋವು ಎಷ್ಟು ಆಳವಾಗಿರುತ್ತೆ ಅಂದ್ರೆ ಒಬ್ಬಂಟಿಯಾಗಿ ಅದನ್ನ ಎದುರಿಸೋಕ್ಕಾಗಲ್ಲ. ಅಂಥ ಸಮಯದಲ್ಲಿ ಮಾನಸಿಕ ಆರೋಗ್ಯ ತಜ್ಞರ ಸಹಾಯ ಪಡೆಯೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆಧ್ಯಾತ್ಮಿಕ ಜ್ಞಾನ ಮತ್ತು ವೈಜ್ಞಾನಿಕ ಸಹಾಯ ಎರಡೂ ಒಟ್ಟಿಗೆ ಕೈಜೋಡಿಸಿದಾಗ ನಿಜವಾದ ಗುಣಪಡಿಸುವಿಕೆ ಸಾಧ್ಯ.
ಹೊಸ ಬದುಕು ಕಟ್ಟೋಕೆ ಮೊದಲು ಅರ್ಥ ಮಾಡ್ಕೊಳ್ಬೇಕಾದ ಒಂದು ಸತ್ಯ, ಹೊಸ ಆರಂಭ ಅಂದ್ರೆ ಎಲ್ಲೋ ದೂರ ಹೋಗಿ ಬೇರೆ ಊರಿಗೆ ಶಿಫ್ಟ್ ಆಗಿ ಬೇರೆ ಕೆಲಸ ಸೇರಿ ಮಾಡೋ ಬಾಹ್ಯ ಬದಲಾವಣೆ ಅಲ್ಲ. ಎಷ್ಟೋ ಜನ ಹೀಗಂದ್ಕೊಳ್ತಾರೆ, ನಾನು ಈ ಊರು ಬಿಟ್ಟು ಹೋದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ. ಆದ್ರೆ ವಾಸ್ತವ ಏನಂದ್ರೆ, ನೀವು ಎಲ್ಲಿ ಹೋದ್ರೂ ನಿಮ್ಮ ಮನಸ್ಸನ್ನ ನಿಮ್ಮ ಜೊತೆಗೆ ಕರೆದುಕೊಂಡು ಹೋಗ್ತೀರಿ. ಒಳಗಿನ ಗಾಯ ಗುಣವಾಗದೇ ಇದ್ರೆ ಹೊರಗಿನ ಪರಿಸ್ಥಿತಿ ಎಷ್ಟೇ ಬದಲಾದ್ರೂ ಅದೇ ಸಮಸ್ಯೆಗಳು ಹೊಸ ರೂಪದಲ್ಲಿ ಮತ್ತೆ ಬರ್ತವೆ. ಅದಕ್ಕೆ ನಿಜವಾದ ಹೊಸ ಆರಂಭ ಒಳಗಿನಿಂದ ಶುರುವಾಗಬೇಕು. ಒಳಗಿನ ಬದಲಾವಣೆಗೆ ಮೊದಲನೇ ಅಗತ್ಯ ಹೊಸ ಆತ್ಮಚಿತ್ರಣ. ಅಂದ್ರೆ ನೀವು ನಿಮ್ಮ ಬಗ್ಗೆ ಏನಂದ್ಕೊಂಡಿದ್ದೀರಿ ಅನ್ನೋದನ್ನ ಬದಲಾಯಿಸಬೇಕು. ಒಬ್ಬ ವ್ಯಕ್ತಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ಒಳಗಿನಿಂದ ನಾನೊಬ್ಬ ಸೋತವನು ಅಂತ ನಂಬಿಕೊಂಡಿದ್ರೆ ಅವನ ಎಲ್ಲ ಪ್ರಯತ್ನಗಳು ಆ ನಂಬಿಕೆಗೆ ಹೊಂದಿಕೆಯಾಗುವಂತೆ ಫಲಿತಾಂಶ ಕೊಡ್ತವೆ. ಯಾಕಂದ್ರೆ ನಮ್ಮ ಆಂತರಿಕ ನಂಬಿಕೆಗಳೇ ನಮ್ಮ ಬಾಹ್ಯ ಕ್ರಿಯೆಗಳನ್ನು ನಿರ್ಧರಿಸ್ತವೆ. ಒಬ್ಬ ವ್ಯಕ್ತಿ ತಾನು ಯಾವಾಗ್ಲೂ ಕೆಟ್ಟ ಸಂಬಂಧದಲ್ಲೇ ಸಿಲುಕ್ತೀನಿ ಅಂತ ನಂಬಿಕೊಂಡಿದ್ರೆ ಅವನು ಗಮನಿಸದೇ ಇದ್ರೂ ಪದೇ ಪದೇ ಅದೇ ರೀತಿಯ ಸಂಬಂಧಗಳ ಕಡೆ ಆಕರ್ಷಿತನಾಗ್ತಾನೆ. ಇದನ್ನ ಬದಲಾಯಿಸಬೇಕಾದ್ರೆ ಮೊದಲು ಒಳಗಿನ ಆ ಹಳೆಯ ಕಥೆಯನ್ನ ಗುರುತಿಸಿ ಪ್ರಜ್ಞಾಪೂರ್ವಕವಾಗಿ ಹೊಸ ಕಥೆಯನ್ನ ಬರಿಬೇಕು. ಎರಡನೇ ಅಗತ್ಯ ಸಣ್ಣ ಸಣ್ಣ ಹೆಜ್ಜೆಗಳು. ಎಷ್ಟೋ ಜನ ಹೊಸ ಆರಂಭ ಅಂದ್ರೆ ದೊಡ್ಡ ದೊಡ್ಡ ಬದಲಾವಣೆ ಬೇಕು ಅಂತ ಅಂದ್ಕೊಳ್ತಾರೆ. ಆದರೆ ವಾಸ್ತವದಲ್ಲಿ ದೊಡ್ಡ ಬದಲಾವಣೆ ಯಾವಾಗ್ಲೂ ಸಣ್ಣ ಸಣ್ಣ ಸ್ಥಿರವಾದ ಹೆಜ್ಜೆಗಳಿಂದಲೇ ಆಗುತ್ತೆ. ಒಂದು ಹೊಳೆ ದಿನೇ ದಿನೇ ಹರಿಯುತ್ತಾ ಒಂದು ದೊಡ್ಡ ಬಂಡೆಯನ್ನೇ ಸೀಳಿಬಿಡುತ್ತೆ, ಆದರೆ ಅದು ಒಂದೇ ದಿನದಲ್ಲಾಗಲ್ಲ. ಹಾಗೆ ನಮ್ಮ ಬದುಕಿನಲ್ಲೂ ಕೂಡ ಪ್ರತಿದಿನ ಸಣ್ಣ ಸಣ್ಣ ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ಳೋದ್ರಿಂದ ಕ್ರಮೇಣ ದೊಡ್ಡ ಬದಲಾವಣೆ ಆಗುತ್ತೆ. ಬೆಳಗ್ಗೆ ಬೇಗ ಏಳೋದು, ಒಂದು ಒಳ್ಳೆಯ ಪುಸ್ತಕ ಓದೋದು, ಒಂದು ಹೊಸ ಕೌಶಲ್ಯ ಕಲಿಯೋದು, ಇಂಥ ಸಣ್ಣ ಕ್ರಮಗಳೇ ಹೊಸ ಬದುಕಿನ ಅಡಿಪಾಯ. ಮೂರನೇ ಅಗತ್ಯ ಸಹವಾಸದ ಬದಲಾವಣೆ. ನೀವು ಯಾರ ಜೊತೆ ಹೆಚ್ಚು ಸಮಯ ಕಳೀತಿರೋ ಅವರ ಆಲೋಚನೆಗಳು, ಅವರ ಶಕ್ತಿ ನಿಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಗತಕಾಲದ ಬದುಕಿನಲ್ಲಿ ನಿಮ್ಮ ಜೊತೆಗಿದ್ದ ಕೆಲವು ಜನ ನಿಮಗೆ ಗೊತ್ತಿಲ್ಲದೇ ಇದ್ರೂ ನಿಮ್ಮನ್ನ ಹಿಂದಕ್ಕೆ ಎಳೀತಾ ಇರಬಹುದು. ಇದನ್ನ ಗಮನಿಸಿ ಅಗತ್ಯ ಇದ್ರೆ ಸ್ವಲ್ಪ ಅಂತರ ಕಾಪಾಡಿಕೊಳ್ಳೋದು ಮತ್ತು ಸಕಾರಾತ್ಮಕ ಬೆಳವಣಿಗೆಗೆ ಪ್ರೋತ್ಸಾಹ ಕೊಡೋ ಜನರ ಜೊತೆ ಸಮಯ ಕಳೆಯೋದು ಮುಖ್ಯ. ನಾಲ್ಕನೇ ಅಗತ್ಯ ಕೃತಜ್ಞತೆ. ಗತಕಾಲದ ನೋವಿನ ಮೇಲೆ ಗಮನ ಕೇಂದ್ರೀಕರಿಸಿದಾಗ ಇಂದಿನ ಒಳ್ಳೆಯ ವಿಷಯಗಳು ಕಣ್ಣಿಗೆ ಬೀಳೋದೇ ಇಲ್ಲ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಇಂದು ಇರೋ 3 ಒಳ್ಳೆಯ ವಿಷಯಗಳನ್ನ ಮನಸ್ಸಿನಲ್ಲಿ ನೆನಪಿಸಿಕೊಳ್ಳೋದು ಒಂದು ಸರಳ ಆದರೆ ಶಕ್ತಿಶಾಲಿ ಅಭ್ಯಾಸ. ಇದರಿಂದ ಮನಸ್ಸು ನಿಧಾನವಾಗಿ ಕೊರತೆಯ ಬದಲು ಸಮೃದ್ಧಿಯ ಕಡೆ ಗಮನ ಹರಿಸೋಕೆ ಶುರು ಮಾಡುತ್ತೆ. ಇಷ್ಟೆಲ್ಲಾ ಮಾಡಿದ್ರೂ ಒಂದು ಪ್ರಶ್ನೆ ಇನ್ನೂ ಉಳಿಯುತ್ತೆ. ಈ ಎಲ್ಲ ಪ್ರಯತ್ನ ಮಾಡ್ತಾ ಇರುವಾಗ ಮತ್ತೆ ಮತ್ತೆ ಗತಕಾಲದ ನೆನಪು ಬಂದ್ರೆ ಏನ್ ಮಾಡೋದು ಅಂತ. ಇದೇ ಪ್ರಶ್ನೆಗೆ ಉತ್ತರ ನಮಗೆ ಪುರಾಣಗಳಲ್ಲಿ, ವಿಶೇಷವಾಗಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಸಿಗುತ್ತೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಕೊಟ್ಟ ಬೋಧನೆ ಇವತ್ತಿಗೂ ಪ್ರತಿಯೊಬ್ಬ ಮನುಷ್ಯನಿಗೆ ಅನ್ವಯವಾಗುತ್ತೆ. ಇಲ್ಲಿ ಒಂದು ಮುಖ್ಯ ಸತ್ಯ ಅರ್ಥ ಮಾಡ್ಕೊಳ್ಬೇಕು. ಮನಸ್ಸಿಗೆ ಗತಕಾಲದ ನೆನಪು ಬರೋದನ್ನ ನಿಲ್ಲಿಸೋಕ್ಕಾಗಲ್ಲ. ಇದು ಮನಸ್ಸಿನ ಸ್ವಭಾವ. ಆದರೆ ಆ ನೆನಪು ಬಂದಾಗ ನಾವು ಅದರ ಜೊತೆ ಹೇಗೆ ವರ್ತಿಸ್ತೀವಿ ಅನ್ನೋದೇ ಮುಖ್ಯ. ಒಂದು ಆಲೋಚನೆ ಮನಸ್ಸಿಗೆ ಬಂದ ತಕ್ಷಣ ಅದನ್ನ ಹಿಡಿದುಕೊಂಡು ಅದರ ಜೊತೆ ಪ್ರಯಾಣ ಮಾಡ್ತಾ ಹೋಗ್ತೀವೋ ಅಥವಾ ಅದನ್ನ ಗಮನಿಸಿ ಬಿಟ್ಟು ಬಿಡ್ತೀವೋ, ಇದೇ ವ್ಯತ್ಯಾಸ ಸೃಷ್ಟಿ ಮಾಡುತ್ತೆ. ಆಕಾಶದಲ್ಲಿ ಮೋಡಗಳು ಬಂದು ಹೋಗ್ತಿರ್ತವೆ. ಆಕಾಶ ಎಂದೂ ನಾನು ಈ ಮೋಡ ಅಂತ ಅಂದುಕೊಳ್ಳಲ್ಲ. ಮೋಡ ಬಂದಾಗ ಆಕಾಶ ಅದನ್ನ ಗಮನಿಸುತ್ತೆ. ಮೋಡ ಹೋದ ಮೇಲೂ ಆಕಾಶ ಹಾಗೇ ಸ್ಥಿರವಾಗಿ ಉಳಿಯುತ್ತೆ. ನಮ್ಮ ಮನಸ್ಸು ಕೂಡ ಆಕಾಶದ ಹಾಗೆ ಮತ್ತು ಗತಕಾಲದ ಆಲೋಚನೆಗಳು ಮೋಡಗಳ ಹಾಗೆ. ಈ ಆಲೋಚನೆಗಳು ಬಂದಾಗ ಇದು ಬರೀ ಒಂದು ಆಲೋಚನೆ, ಇದು ನಾನಲ್ಲ ಅಂತ ಗುರುತಿಸಿ ಅದನ್ನ ಹಾದು ಹೋಗಲಿ ಅಂತ ಬಿಟ್ಟುಬಿಡೋದೇ ನಿಜವಾದ ಜಾಣ್ಮೆ. ಇನ್ನೊಂದು ಪ್ರಬಲ ಸಾಧನ ವರ್ತಮಾನ ಕ್ಷಣಕ್ಕೆ ಗಮನ ತಿರುಗಿಸೋದು. ಗತಕಾಲದ ನೆನಪು ಬಂದಾಗ ನಿಮ್ಮ ಪಂಚೇಂದ್ರಿಯಗಳನ್ನ ಬಳಸಿ ವರ್ತಮಾನಕ್ಕೆ ಮರಳಿ ಬನ್ನಿ. ನಿಮ್ಮ ಸುತ್ತಮುತ್ತ ಏನಿದೆ ಅಂತ ಗಮನಿಸಿ, ಒಂದು ಆಳವಾದ ಉಸಿರು ತಗೊಳ್ಳಿ. ನಿಮ್ಮ ಪಾದಗಳು ನೆಲದ ಮೇಲೆ ಇರೋ ಅನುಭವವನ್ನ ಗಮನಿಸಿ. ಇದನ್ನ ಗ್ರೌಂಡಿಂಗ್ ಅಂತಾರೆ. ಮನಸ್ಸು ಗತಕಾಲ ಅಥವಾ ಭವಿಷ್ಯದಲ್ಲಿರುತ್ತೆ, ಆದರೆ ದೇಹ ಯಾವಾಗಲೂ ವರ್ತಮಾನದಲ್ಲೇ ಇರುತ್ತೆ. ದೇಹಕ್ಕೆ ಗಮನ ಕೊಟ್ಟಾಗ ಮನಸ್ಸು ಕೂಡ ವರ್ತಮಾನಕ್ಕೆ ಮರಳುತ್ತೆ. ಇನ್ನೊಂದು ಮುಖ್ಯ ಅಂಶ ಬರವಣಿಗೆಯ ಶಕ್ತಿ. ಮನಸ್ಸಿನಲ್ಲಿ ಕೂಡಿಟ್ಟುಕೊಂಡ ನೋವನ್ನ ಕಾಗದದ ಮೇಲೆ ಬರಿಬೇಕು. ಪ್ರತಿ ರಾತ್ರಿ ಇಂದು ಯಾವ ಗತಕಾಲದ ನೆನಪು ಮನಸ್ಸಿಗೆ ಬಂತು, ಅದಕ್ಕೆ ಎಷ್ಟು ಸಮಯ ಕೊಟ್ರಿ ಮತ್ತು ಅದರ ಬದಲಿಗೆ ಏನು ಮಾಡಬಹುದಿತ್ತು ಅಂತ ಬರೆಯೋದರಿಂದ ಮನಸ್ಸಿನ ಮೇಲಿನ ಆ ಆಲೋಚನೆಗಳ ಹಿಡಿತ ಕಡಿಮೆಯಾಗುತ್ತೆ. ಬರವಣಿಗೆ ಒಂದು ರೀತಿಯ ಶುದ್ಧೀಕರಣ. ಒಳಗಿನ ವಿಷಯಗಳನ್ನ ಹೊರಗೆ ಹಾಕಿ ಮನಸ್ಸನ್ನ ಹಗುರ ಮಾಡುತ್ತೆ. ಇನ್ನೊಂದು ಪ್ರಮುಖ ಪರಿಕಲ್ಪನೆ ಹೊಸ ಅರ್ಥ ಕೊಡೋದು. ಪ್ರತಿಯೊಂದು ನೋವಿನ ಘಟನೆಗೂ ನಾವು ಒಂದು ಅರ್ಥ ಕೊಡ್ತೀವಿ.
ಒಂದೇ ಘಟನೆಗೆ ಎರಡು ವಿಭಿನ್ನ ಅರ್ಥ ಕೊಡಬಹುದು. ಇದು ನನ್ನನ್ನ ಮುಗಿಸಿಬಿಟ್ಟಿತು ಅಂತಾನೂ ಹೇಳಬಹುದು, ಅಥವಾ ಇದು ನನ್ನನ್ನ ಇನ್ನೂ ಬಲಶಾಲಿಯಾಗಿ ಮಾಡಿತು ಅಂತಾನೂ ಹೇಳಬಹುದು. ಘಟನೆ ಒಂದೇ, ಆದರೆ ನಾವು ಕೊಡೋ ಅರ್ಥ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ಇವತ್ತಿನಿಂದ ಗತಕಾಲದ ಪ್ರತಿಯೊಂದು ನೋವಿನ ಘಟನೆಗೂ ಇದು ನನಗೆ ಏನು ಕಲಿಸಿತು, ಇದು ನನ್ನನ್ನ ಹೇಗ ಬಲಶಾಲಿಯಾಗಿ ಮಾಡಿತು ಅಂತ ಹೊಸ ಅರ್ಥ ಕೊಡಕ್ಕೆ ಪ್ರಯತ್ನಿಸಿ. ಇಷ್ಟೆಲ್ಲಾ ಸಾಧನಗಳ ಬಗ್ಗೆ ನೋಡಿದ ಮೇಲೆ ಒಂದು ಪ್ರಶ್ನೆ ಸ್ವಾಭಾವಿಕವಾಗಿ ಬರುತ್ತೆ. ಈ ಎಲ್ಲ ಸತ್ಯಗಳನ್ನ ಆಚರಣೆಗೆ ತರೋಕೆ ಒಂದು ಆಳವಾದ ಆಧ್ಯಾತ್ಮಿಕ ಆಧಾರ ಬೇಕಲ್ವಾ? ಕೇವಲ ಮಾನಸಿಕ ತಂತ್ರಗಳಿಂದ ಮಾತ್ರ ಪೂರ್ಣ ಪರಿವರ್ತನೆ ಸಾಧ್ಯನಾ? ಇಲ್ಲೇ ನಮಗೆ ಶ್ರೀಕೃಷ್ಣ ಪರಮಾತ್ಮನ ಬೋಧನೆ ಸಹಾಯಕ್ಕೆ ಬರುತ್ತೆ. ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಅರ್ಜುನ ಕೂಡ ಇದೇ ರೀತಿಯ ಗೊಂದಲದಲ್ಲಿ, ಗತಕಾಲದ ಬಂಧನದಲ್ಲಿ ಸಿಲುಕಿದ್ದ. ಆಗ ಶ್ರೀಕೃಷ್ಣ ಕೊಟ್ಟ ಬೋಧನೆ ಇವತ್ತಿಗೂ ಪ್ರಪಂಚದ ಪ್ರತಿಯೊಬ್ಬ ಮನುಷ್ಯನಿಗ ದಾರಿ ತೋರಿಸುತ್ತೆ. ಈಗ ನಾವು ಪ್ರವೇಶಿಸ್ತಾ ಇರೋದು ಈ ಸಂಚಿಕೆಯ ಅತ್ಯಂತ ಪವಿತ್ರವಾದ ಆಳವಾದ ಭಾಗಕ್ಕೆ. ಕುರುಕ್ಷೇತ್ರದ ಯುದ್ಧಭೂಮಿ. ಎರಡು ಸೈನ್ಯಗಳು ಎದುರುಬದುರು ನಿಂತಿವೆ. ಅರ್ಜುನ ತನ್ನ ರಥದಲ್ಲಿ ಕುಳಿತು ಎದುರಿಗಿರೋ ಸೈನ್ಯದಲ್ಲಿ ತನ್ನ ಗುರುಗಳನ್ನ, ತನ್ನ ಸಂಬಂಧಿಕರನ್ನ, ತನ್ನ ಬಾಲ್ಯದ ಗೆಳೆಯರನ್ನ ನೋಡ್ತಾನೆ. ಆ ಕ್ಷಣದಲ್ಲಿ ಅರ್ಜುನನ ಕೈಯಿಂದ ಬಿಲ್ಲು ಜಾರಿ ಬೀಳುತ್ತೆ. ಅವನ ದೇಹ ನಡುಗುತ್ತೆ. ನಾನು ಇವರ ಮೇಲೆ ಬಾಣ ಬಿಡೋಕಾಗಲ್ಲ ಕೃಷ್ಣ ಅಂತ ಅವನು ಕುಸಿದು ಬೀಳ್ತಾನೆ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಅರ್ಜುನ ಹೆದರಿ ಹಿಂಜರಿದಿದ್ದು ಸಾವಿಗಲ್ಲ. ಅವನೊಬ್ಬ ಮಹಾವೀರ. ಅವನಿಗೆ ಯುದ್ಧದ ಭಯ ಇಲ್ಲ. ಅವನನ್ನ ಕಟ್ಟಿಹಾಕಿದ್ದು ಗತಕಾಲ. ಈ ಜನರ ಜೊತೆ ಕಳೆದ ಬಾಲ್ಯ, ಗುರುಗಳಿಂದ ಕಲಿತ ವಿದ್ಯೆ, ಸಂಬಂಧಿಕರ ಜೊತೆಗಿನ ಪ್ರೀತಿಯ ನೆನಪುಗಳು, ಇವೆಲ್ಲ ಅವನ ಮನಸ್ಸಿನಲ್ಲಿ ಎಷ್ಟು ಗಟ್ಟಿಯಾಗಿ ಕೂತಿದ್ವು ಅಂದ್ರೆ ಅವನಿಗೆ ತನ್ನ ಇಂದಿನ ಕರ್ತವ್ಯ ಏನು ಅನ್ನೋದೇ ಮರೆತು ಹೋಗಿತ್ತು. ಇದೇ ಪರಿಸ್ಥಿತಿ ಇವತ್ತು ನಮ್ಮಲ್ಲಿ ಎಷ್ಟೋ ಜನಕ್ಕಿದೆ. ಗತಕಾಲದ ನೆನಪುಗಳು ಎಷ್ಟು ಬಲವಾಗಿ ಕಟ್ಟಿಹಾಕಿವೆ ಅಂದ್ರೆ ಇಂದಿನ ಕರ್ತವ್ಯ, ಇಂದಿನ ಅವಕಾಶ ಕಣ್ಣಿಗೆ ಕಾಣಿಸಲ್ಲ. ಆಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಮೊದಲ ಪಾಠ ಕಲಿಸ್ತಾನೆ, ಆತ್ಮದ ಶಾಶ್ವತತೆಯ ಬಗ್ಗೆ. ಈ ದೇಹ ನಾಶವಾಗುತ್ತೆ, ಆದ್ರೆ ಆತ್ಮ ಎಂದೂ ನಾಶವಾಗಲ್ಲ ಅಂತ ಕೃಷ್ಣ ಹೇಳ್ತಾನೆ. ಇಲ್ಲಿ ಒಂದು ಆಳವಾದ ಅರ್ಥ ಅಡಗಿದೆ. ನಮ್ಮ ದೇಹ, ನಮ್ಮ ಸಂಬಂಧಗಳು, ನಮ್ಮ ಪರಿಸ್ಥಿತಿಗಳು ಎಲ್ಲವೂ ಬದಲಾಗ್ತಾ ಇರ್ತವೆ. ಆದ್ರೆ ನಮ್ಮೊಳಗಿನ ಆತ್ಮ, ನಮ್ಮ ನಿಜವಾದ ಸ್ವರೂಪ ಶಾಶ್ವತ. ಗತಕಾಲದ ಒಂದು ಘಟನೆ ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ ನೋವು ಕೊಟ್ಟಿರಬಹುದು, ಆದ್ರೆ ಅದು ನಮ್ಮ ಆತ್ಮಕ್ಕೆ ಯಾವುದೇ ಹಾನಿ ಮಾಡೋಕ್ಕಾಗಲ್ಲ. ಈ ಸತ್ಯವನ್ನ ಅರ್ಥ ಮಾಡಿಕೊಂಡಾಗ ಗತಕಾಲದ ಘಟನೆಗಳಿಗೆ ನಾವು ಕೊಡ್ತಿರೋ ಅತಿಯಾದ ಮಹತ್ವ ಕಡಿಮೆ ಆಗುತ್ತೆ. ಇನ್ನೊಂದು ಪ್ರಮುಖ ಬೋಧನೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ನಿನ್ನ ಕರ್ತವ್ಯ ಮಾಡೋದ್ರಲ್ಲಿ ಮಾತ್ರ ನಿನಗೆ ಅಧಿಕಾರ, ಫಲದ ಮೇಲಲ್ಲ. ಈ ಮಾತು ಗತಕಾಲದ ಬಂಧನದಿಂದ ಬಿಡುಗಡೆಗೆ ಒಂದು ಪ್ರಬಲ ಸೂತ್ರ. ಯಾಕಂದ್ರೆ ಗತಕಾಲದಲ್ಲಿ ನಾವು ನೋಯೋದು ಬಹುತೇಕ ಫಲದ ಬಗ್ಗೆ ಚಿಂತೆ ಮಾಡಿದ್ದಕ್ಕೆ. ನಾನು ಅಷ್ಟೆಲ್ಲಾ ಪ್ರಯತ್ನ ಮಾಡಿದ್ರೂ ಯಶಸ್ಸು ಸಿಗಲಿಲ್ಲ, ನಾನು ಅಷ್ಟು ಪ್ರೀತಿಸಿದ್ರೂ ಪ್ರತಿಫಲ ಸಿಗಲಿಲ್ಲ ಅಂತ. ಆದ್ರೆ ಕೃಷ್ಣ ಹೇಳ್ತಾನೆ, ನಿನ್ನ ಕೈಯಲ್ಲಿರೋದು ಪ್ರಯತ್ನ ಮಾತ್ರ, ಫಲ ಅಲ್ಲ. ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಿದ್ರೆ ಸಾಕು, ಫಲದ ಬಗ್ಗೆ ವಿಪರೀತ ಚಿಂತೆ, ಆಸಕ್ತಿ ಇಟ್ಕೊಳ್ಬಾರ್ದು. ಇಲ್ಲಿ ಒಂದು ಪುರಾಣದ ಸಾಕ್ಷಿ ಕಥೆ ನೆನಪಿಸಿಕೊಳ್ಳೋಣ. ರಾಜ ಭರತನ ಕಥೆ. ಭರತ ಮಹಾರಾಜ ಒಬ್ಬ ಧರ್ಮಿಷ್ಠ ರಾಜ. ಆದರೆ ವಯಸ್ಸಾದ ಮೇಲೆ ಎಲ್ಲ ರಾಜ್ಯಭಾರವನ್ನ ಬಿಟ್ಟು ವನವಾಸಕ್ಕೆ ಹೋದ. ಅಲ್ಲಿ ಒಂದು ಜಿಂಕೆ ಮರಿಯನ್ನ ಕಂಡು ಅದರ ಮೇಲೆ ಅತಿಯಾದ ಮಮತೆ ಬೆಳೆಸ್ಕೊಂಡ. ಆ ಮಮತೆ ಎಷ್ಟು ಗಟ್ಟಿಯಾಗಿತ್ತು ಅಂದ್ರೆ ಸಾಯುವ ಕೊನೇ ಕ್ಷಣದಲ್ಲೂ ಅವನ ಮನಸ್ಸಿನಲ್ಲಿ ಆ ಜಿಂಕೆಯದೇ ಆಲೋಚನೆಯಿತ್ತು. ಇದರ ಪರಿಣಾಮ ಮುಂದಿನ ಜನ್ಮದಲ್ಲಿ ಅವನೇ ಒಂದು ಜಿಂಕೆಯಾಗಿ ಹುಟ್ಟಬೇಕಾಯಿತು. ಈ ಕಥೆ ಹೇಳೋದೇನೆಂದ್ರೆ, ನಮ್ಮ ಮನಸ್ಸು ಯಾವುದರ ಮೇಲೆ ಅತಿಯಾಗಿ ಅಂಟಿಕೊಳ್ಳುತ್ತೋ ಅದೇ ನಮ್ಮ ಮುಂದಿನ ಬದುಕನ್ನ ನಿರ್ಧರಿಸುತ್ತೆ. ಗತಕಾಲದ ನೆನಪುಗಳ ಮೇಲೆ, ನೋವುಗಳ ಮೇಲೆ ಅತಿಯಾಗಿ ಅಂಟಿಕೊಂಡ್ರೆ ಅದೇ ನಮ್ಮ ಭವಿಷ್ಯದ ದಿಕ್ಕನ್ನ ನಿರ್ಧರಿಸುತ್ತೆ. ಶ್ರೀಕೃಷ್ಣ ಇನ್ನೊಂದು ಕಡೆ ಹೇಳ್ತಾನೆ, ಯಾವ ಮನಸ್ಸು ಸುಖ ದುಃಖ, ಲಾಭನಷ್ಟ, ಜಯಾಪಜಯಗಳಲ್ಲಿ ಸಮಾನವಾಗಿ ಇರುತ್ತೋ ಆ ಮನಸ್ಸೇ ಸ್ಥಿತಪ್ರಜ್ಞ. ಈ ಸಮಾನತೆಯ ಬುದ್ಧಿಯನ್ನ ಬೆಳೆಸಿಕೊಂಡ ಮನುಷ್ಯ ಮಾತ್ರ ಗತಕಾಲದ ಏರಿಳಿತಗಳಿಂದ ಪಾರಾಗ್ತಾನೆ. ನಾವು ಅರ್ಜುನನ ಗೊಂದಲ, ಆತ್ಮದ ಶಾಶ್ವತತೆ, ನಿಷ್ಕಾಮ ಕರ್ಮದ ಸೂತ್ರ ಮತ್ತು ಭರತ ಮಹಾರಾಜನ ಕಥೆಯ ಮೂಲಕ ಮಮತೆಯ ಅಪಾಯದ ಬಗ್ಗೆ ನೋಡಿದ್ವಿ. ಈಗ ಇನ್ನೊಂದು ಪ್ರಮುಖ ಪುರಾಣ ಕಥೆಯ ಮೂಲಕ ಗತಕಾಲವನ್ನ ಬಿಟ್ಟುಬಿಟ್ಟು ಹೊಸ ಬದುಕನ್ನ ಸ್ವೀಕರಿಸಿದ ಒಬ್ಬ ಮಹಾನ್ ವ್ಯಕ್ತಿಯ ಕಥೆಯನ್ನ ನೋಡೋಣ. ಇದು ವಾಲ್ಮೀಕಿ ಮಹರ್ಷಿಯ ಕಥೆ.
ಒಂದು ಕಾಲದಲ್ಲಿ ವಾಲ್ಮೀಕಿ ಒಬ್ಬ ದರೋಡೆಕೋರನಾಗಿದ್ದ. ಅವನ ಹೆಸರು ರತ್ನಾಕರ. ಕಾಡಿನ ದಾರಿಯಲ್ಲಿ ಹೋಗುವ ಪ್ರಯಾಣಿಕರನ್ನ ದೋಚಿ ಕೆಲವೊಮ್ಮೆ ಕೊಂದು ಬದುಕ್ತಿದ್ದ ಘೋರ ವ್ಯಕ್ತಿ. ಒಂದು ದಿನ ನಾರದ ಮುನಿ ಆ ದಾರಿಯಲ್ಲಿ ಹೋಗ್ತಿದ್ದಾಗ ರತ್ನಾಕರ ಅವರನ್ನ ತಡೆದು ದೋಚೋಕೆ ಬಂದ. ಆಗ ನಾರದರು ಒಂದು ಪ್ರಶ್ನೆ ಕೇಳಿದ್ರು. ನೀನು ಈ ಪಾಪಕೃತ್ಯ ಯಾಕೆ ಮಾಡ್ತಿದ್ದೀಯಾ? ರತ್ನಾಕರ ಹೇಳಿದ, ನನ್ನ ಕುಟುಂಬವನ್ನ ಸಾಕೋಕೆ. ನಾರದರು ಮತ್ತೊಂದು ಪ್ರಶ್ನೆ ಕೇಳಿದ್ರು. ನಿನ್ನ ಕುಟುಂಬದವರು ಈ ಪಾಪದ ಫಲವನ್ನ ನಿನ್ನ ಜೊತೆ ಹಂಚಿಕೊಳ್ತಾರಾ? ರತ್ನಾಕರ ಮನೆಗೆ ಹೋಗಿ ಕೇಳಿದಾಗ ಅವನ ಹೆಂಡತಿ, ಮಕ್ಕಳು ಯಾರೂ ಆ ಪಾಪದ ಫಲ ಹಂಚಿಕೊಳ್ಳೋಕೆ ತಯಾರಿರ್ಲಿಲ್ಲ. ಇದು ರತ್ನಾಕರನ ಮನಸ್ಸನ್ನ ಸಂಪೂರ್ಣ ಬದಲಾಯಿಸಿಬಿಡಿತು. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ರತ್ನಾಕರ ತನ್ನ ಗತಕಾಲದ ಪಾಪಗಳ ಬಗ್ಗೆ ಸಂಪೂರ್ಣ ಅರಿವಾದ ಮೇಲೆ 2 ದಾರಿಯಿತ್ತು ಅವನ ಮುಂದೆ. ಒಂದು, ನಾನೊಬ್ಬ ಪಾಪಿ, ನನ್ನಿಂದ ಇನ್ನೇನೂ ಆಗಲ್ಲ ಅಂತ ಅಂದುಕೊಂಡು ಅದೇ ಹಳೆಯ ಬದುಕನ್ನ ಮುಂದುವರೆಸೋದು. ಇನ್ನೊಂದು, ಗತಕಾಲವನ್ನ ಒಪ್ಪಿಕೊಂಡು ಅದನ್ನ ಬಿಟ್ಟುಬಿಟ್ಟು ಸಂಪೂರ್ಣ ಹೊಸ ಬದುಕಿಗೆ ಹೆಜ್ಜೆ ಇಡೋದು. ರತ್ನಾಕರ 2ನೇ ದಾರಿಯನ್ನ ಆರಿಸಿಕೊಂಡ. ನಾರದರ ಮಾರ್ಗದರ್ಶನದಲ್ಲಿ ಅವನು ತಪಸ್ಸಿಗೆ ಕುಳಿತ. ವರ್ಷಗಟ್ಟಲೆ ಒಂದೇ ಸ್ಥಳದಲ್ಲಿ ಕುಳಿತು ತಪಸ್ಸು ಮಾಡಿದ. ಎಷ್ಟು ವರ್ಷ ಅಂದ್ರೆ ಅವನ ಸುತ್ತ ಹುತ್ತ ವಾಲ್ಮೀಕ ಬೆಳೆಯುವಷ್ಟು. ಅದಕ್ಕೆ ಅವನಿಗೆ ವಾಲ್ಮೀಕಿ ಅನ್ನೋ ಹೆಸರು ಬಂತು. ಇದೇ ರತ್ನಾಕರ ಮುಂದೆ ಶ್ರೀರಾಮಚಂದ್ರನ ಕಥೆಯನ್ನ ಹೇಳುವ ರಾಮಾಯಣ ಅನ್ನೋ ಮಹಾಕಾವ್ಯವನ್ನ ರಚಿಸಿದ ಮಹರ್ಷಿ ವಾಲ್ಮೀಕಿಯಾಗಿ ಪ್ರಪಂಚಕ್ಕೆ ಪರಿಚಿತನಾದ. ಒಬ್ಬ ದರೋಡೆಕೋರ, ಒಬ್ಬ ಕೊಲೆಗಾರ, ಪ್ರಪಂಚದ ಮಹಾನ್ ಆದಿಕವಿಯಾಗಿ ಪರಿವರ್ತನೆಯಾದ. ಇದಕ್ಕಿಂತ ದೊಡ್ಡ ಉದಾಹರಣೆ ಗತಕಾಲದ ಬಂಧನದಿಂದ ಬಿಡುಗಡೆಗೆ ಬೇರೆಯಿಲ್ಲ. ಈ ಕಥೆ ನಮಗೆ ಕಲಿಸೋದೇನೆಂದ್ರೆ, ನಿಮ್ಮ ಗತಕಾಲ ಎಷ್ಟೇ ಕರಾಳವಾಗಿದ್ರೂ, ಎಷ್ಟೇ ಪಾಪಪೂರ್ಣವಾಗಿದ್ರೂ ಅದು ನಿಮ್ಮ ಭವಿಷ್ಯವನ್ನ ನಿರ್ಧರಿಸಲ್ಲ. ನಿರ್ಧರಿಸೋದು ನೀವು ಇಂದು ತಗೊಳ್ಳೋ ನಿರ್ಧಾರ. ಶ್ರೀ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಇದೇ ಸತ್ಯವನ್ನ ಇನ್ನೂ ಸ್ಪಷ್ಟವಾಗಿ ಹೇಳ್ತಾನೆ. ಅಪಿಚೇತ್ ಸುದುರಾಚಾರೋ ಭಜತೆ ಮಾಮನನ್ಯಭಾಕ್ ಸಾಧುರೇವ ಸಮಂತವ್ಯಃ ಸಮ್ಯಗ್ ವ್ಯವಸಿತೋ ಹಿ ಸಹ. ಇದರರ್ಥ, ಎಷ್ಟೇ ದುರಾಚಾರಿಯಾದ ವ್ಯಕ್ತಿಯಾದರೂ ಒಂದು ಪ್ರಾಮಾಣಿಕ ನಿರ್ಧಾರದೊಂದಿಗೆ ಸನ್ಮಾರ್ಗದ ಕಡೆ ತಿರುಗಿದ್ರೆ ಅವನನ್ನ ಸಾಧು ಅಂತಾನೇ ಪರಿಗಣಿಸಬೇಕು. ಈ ಮಾತಿನಲ್ಲಿ ಎಷ್ಟು ದೊಡ್ಡ ಕರುಣೆ ಅಡಗಿದೆ ನೋಡಿ. ಭಗವಂತ ಎಂದೂ ಗತಕಾಲದ ಆಧಾರದ ಮೇಲೆ ಯಾರನ್ನೂ ತಿರಸ್ಕರಿಸಲ್ಲ. ಅವನಿಗೆ ಬೇಕಾಗಿರೋದು ಇಂದಿನ ಪ್ರಾಮಾಣಿಕ ಪ್ರಯತ್ನ ಮಾತ್ರ. ಇನ್ನೊಂದು ಮುಖ್ಯ ಸಂಗತಿ ಗಮನಿಸಿ. ವಾಲ್ಮೀಕಿ ತನ್ನ ಗತಕಾಲದ ಪಾಪಗಳ ಬಗ್ಗೆ ಮತ್ತೆ ಮತ್ತೆ ಕೊರಗುತ್ತಾ ಕುಳಿತಿದ್ದಿದ್ರೆ ಅವನಿಗೆ ರಾಮಾಯಣ ರಚಿಸೋಕೆ ಆಗ್ತಿರ್ಲಿಲ್ಲ. ಅವನು ಗತಕಾಲವನ್ನ ಒಪ್ಪಿಕೊಂಡ, ಅದರಿಂದ ಪಾಠ ಕಲಿತ ಮತ್ತು ಸಂಪೂರ್ಣ ಹೊಸ ದಿಕ್ಕಿನಲ್ಲಿ ತನ್ನ ಶಕ್ತಿಯನ್ನ ಹರಿಸಿದ. ಅದೇ ಶಕ್ತಿ ಒಂದು ಕಾಲದಲ್ಲಿ ಹಿಂಸೆಗೆ ಬಳಕೆಯಾಗ್ತಿತ್ತೋ, ಅದೇ ಶಕ್ತಿ ಈಗ ಪ್ರಪಂಚಕ್ಕೆ ಒಂದು ಅಮರ ಕಾವ್ಯವನ್ನ ಕೊಟ್ಟಿತು. ಇದೇ ಪರಿವರ್ತನೆಯ ಶಕ್ತಿ. ನಾವು ವಾಲ್ಮೀಕಿ ಮಹರ್ಷಿಯ ಪರಿವರ್ತನೆಯ ಕಥೆ ನೋಡಿದ್ವಿ. ಈಗ ಇನ್ನೊಂದು ಆಳವಾದ ಸತ್ಯದ ಕಡೆ ಹೋಗೋಣ. ಸ್ವತಃ ಶ್ರೀಕೃಷ್ಣ ಪರಮಾತ್ಮನ ಬದುಕಿನಲ್ಲಿ ಗತಕಾಲದ ನೋವು, ಅನ್ಯಾಯ ಎಷ್ಟಿತ್ತು ಮತ್ತು ಅವನು ಅದನ್ನ ಹೇಗೆ ಎದುರಿಸಿದ ಅಂತ. ಶ್ರೀಕೃಷ್ಣ ಹುಟ್ಟಿದ್ದೇ ಒಂದು ಸೆಲೆಮನೆಯಲ್ಲಿ. ಹುಟ್ಟಿದ ರಾತ್ರಿನೇ ತಂದೆ ತಾಯಿಯಿಂದ ಬೇರ್ಪಟ್ಟು ಗೋಕುಲಕ್ಕೆ ಕಳಿಸಲ್ಪಟ್ಟ. ಬಾಲ್ಯದಲ್ಲೇ ಪೂತನಿ, ಶಕಟಾಸುರ, ತೃಣಾವರ್ತ ಮುಂತಾದ ಹಲವಾರು ರಾಕ್ಷಸರಿಂದ ಜೀವಕ್ಕೆ ಅಪಾಯ ಎದುರಿಸಿದ. ತನ್ನ ಸ್ವಂತ ಸೋದರಮಾವ ಕಂಸ ತನ್ನ ತಂದೆ ತಾಯಿಯನ್ನ ಸೆರೆಯಲ್ಲಿಟ್ಟಿದ್ದ. ತನ್ನ ಅಣ್ಣ ಅಕ್ಕಂದಿರನ್ನೆಲ್ಲ ಕೊಂದಿದ್ದ. ಇಷ್ಟೆಲ್ಲ ಅನ್ಯಾಯ, ಅಪಾಯ, ವಿಶ್ವಾಸಘಾತ ಅನುಭವಿಸಿದ ಮಗು ಬೆಳೆದು ಒಬ್ಬ ಸಂಪೂರ್ಣ ಆನಂದಮಯ, ಪ್ರೇಮಮಯ ವ್ಯಕ್ತಿತ್ವವಾಗಿ ಮಾರ್ಪಟ್ಟ. ಗೋಕುಲದಲ್ಲಿ ಗೆಳೆಯರ ಜೊತೆ ಆಟವಾಡ್ತಾ, ಕೊರಳು ನುಡಿಸ್ತಾ, ಪ್ರೀತಿ ಹಂಚ್ತಾ ಬೆಳೆದ. ಇಲ್ಲಿ ಗಮನಿಸಬೇಕಾದ ಅಂಶ ಏನೆಂದ್ರೆ, ಕೃಷ್ಣ ತನ್ನ ಬಾಲ್ಯದ ಆ ಕರಾಳ ಅನುಭವಗಳನ್ನ ಮನಸ್ಸಿನಲ್ಲಿ ಹೊತ್ತುಕೊಂಡು ಕೊರಗುತ್ತಾ ಕೂರಲಿಲ್ಲ. ಮುಂದೆ ಕಂಸನನ್ನ ಎದುರಿಸಬೇಕಾದ ಕರ್ತವ್ಯ ಬಂದಾಗ ಅವನು ಅದನ್ನ ವೈಯಕ್ತಿಕ ಸೇಡು ಅಂತ ಮಾಡ್ಲಿಲ್ಲ. ಬದಲಿಗೆ ಧರ್ಮ ಸಂಸ್ಥಾಪನೆಯ ಕರ್ತವ್ಯ ಅಂತ ಮಾಡಿದ. ಇದೇ ದೊಡ್ಡ ಪಾಠ. ಗತಕಾಲದ ನೋವಿಗೆ ಪ್ರತಿಕ್ರಿಯೆ ಸೇಡಲ್ಲ, ಪ್ರತಿಕ್ರಿಯೆ ಧರ್ಮ, ಪ್ರತಿಕ್ರಿಯೆ ಕರ್ತವ್ಯ. ಕೃಷ್ಣ ಎಂದೂ ನನಗಿಷ್ಟೆಲ್ಲ ಅನ್ಯಾಯ ಆಯಿತು, ನಾನೊಬ್ಬ ಸಂತ್ರಸ್ತ ಅನ್ನೋ ಭಾವನೆಯಲ್ಲಿ ಬದುಕಿಲ್ಲ. ಬದಲಿಗೆ ಪ್ರತಿ ಕ್ಷಣವನ್ನು ಪೂರ್ಣ ಆನಂದದಿಂದ, ಪೂರ್ಣ ಉಪಸ್ಥಿತಿಯಿಂದ ಬದುಕಿದ. ಇನ್ನೊಂದು ಘಟನೆ ನೋಡೋಣ. ಮಹಾಭಾರತ ಯುದ್ಧದ ನಂತರ ಗಾಂಧಾರಿ ದೇವಿ ತನ್ನ 100 ಮಕ್ಕಳನ್ನ ಕಳೆದುಕೊಂಡ ದುಃಖದಲ್ಲಿ ಕೃಷ್ಣನಿಗೆ ಶಾಪ ಕೊಡ್ತಾಳೆ. ನಿನ್ನ ಇಡೀ ಯದುವಂಶ ಪರಸ್ಪರ ಹೊಡೆದಾಡಿ ನಾಶವಾಗಲಿ. ಕೃಷ್ಣ ಆ ಶಾಪವನ್ನ ಶಾಂತವಾಗಿ ಒಪ್ಕೊಳ್ತಾನೆ, ಯಾವುದೇ ವಿರೋಧ ಮಾಡದೆ.
ಮುಂದೆ ನಿಜವಾಗಲೂ ಆ ಶಾಪದಂತೆ ಯದುವಂಶ ನಾಶವಾಗುತ್ತೆ ಮತ್ತು ಕೃಷ್ಣ ಸ್ವತಃ ಒಬ್ಬ ಬೇಟೆಗಾರನ ಬಾಣದಿಂದ ದೇಹ ತ್ಯಜಿಸ್ತಾನೆ. ಇಷ್ಟೆಲ್ಲ ಆದರೂ ಕೃಷ್ಣ ಎಲ್ಲೂ ದೂರು ಹೇಳಲಿಲ್ಲ, ಎಲ್ಲೂ ಭಯಪಡ್ಲಿಲ್ಲ, ಎಲ್ಲೂ ವಿಚಲಿತನಾಗ್ಲಿಲ್ಲ. ಇದೇ ಸ್ಥಿತಪ್ರಜ್ಞತೆ. ಬದುಕಿನ ಪ್ರತಿಯೊಂದು ಘಟನೆಯನ್ನ ಅದು ಎಷ್ಟೇ ಕಠಿಣವಾಗಿದ್ರೂ ಪೂರ್ಣ ಸಮಚಿತ್ತದಿಂದ ಸ್ವೀಕರಿಸೋದು. ಇಲ್ಲಿ ನಮಗೆ ಒಂದು ಪ್ರಮುಖ ಸೂತ್ರ ಸಿಗುತ್ತೆ. ಗತಕಾಲವನ್ನ ದೂಷಿಸೋದು ಬಿಟ್ಟು ಅದನ್ನೊಂದು ಪೂರ್ಣ ಪ್ರಜ್ಞೆಯಿಂದ ಸಮಚಿತ್ತದಿಂದ ಸ್ವೀಕರಿಸಿ ಮುಂದಿನ ಕರ್ತವ್ಯದ ಕಡೆ ಗಮನಹರಿಸೋದೇ ನಿಜವಾದ ಜ್ಞಾನ. ಇದೇ ಶ್ರೀಕೃಷ್ಣ ಪರಮಾತ್ಮ ನಮಗೆ ತೋರಿಸಿಕೊಟ್ಟ ದಾರಿ. ನಾವು ಕಂಡ ಪ್ರತಿಯೊಂದು ಸತ್ಯ, ಪ್ರತಿಯೊಂದು ಕಥೆ, ಪ್ರತಿಯೊಂದು ಬೋಧನೆ ಒಂದೇ ಕಡೆಗೆ ಬೆರಳು ತೋರಿಸ್ತದೆ. ನಿಮ್ಮ ಗತಕಾಲ ನಿಮ್ಮ ಗುರುತಲ್ಲ, ಅದು ನಿಮ್ಮ ಇತಿಹಾಸ ಮಾತ್ರ. ಈಗ ಈ ಕ್ಷಣದಲ್ಲಿ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಇನ್ನೆಷ್ಟು ದಿನ ನೀವು ಆ ಹಳೆಯ ಗಾಯಗಳ ಜೊತೆ ಬದುಕ್ತೀರಿ? ಇನ್ನೆಷ್ಟು ರಾತ್ರಿ ಆ ಹಳೆಯ ಘಟನೆಯನ್ನ ಮೆಲುಕು ಹಾಕ್ತಾ ನಿದ್ದೆಗೆಟ್ಕೊಳ್ತೀರಿ? ಇನ್ನೆಷ್ಟು ಅವಕಾಶಗಳನ್ನ ಹಿಂದೆ ಹೀಗಾಗಿತ್ತು ಅನ್ನೋ ಭಯದಿಂದ ಬಿಟ್ಕೊಡ್ತೀರಿ? ಒಂದು ಸತ್ಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಮಯ ಎಂದೂ ಹಿಂದಕ್ಕೆ ಹೋಗಲ್ಲ. ಈ ಕ್ಷಣ, ಈ ಉಸಿರು, ಇದು ಮತ್ತೆಂದೂ ಬರಲ್ಲ. ಈ ಅಮೂಲ್ಯವಾದ ಕ್ಷಣವನ್ನ ಗತಕಾಲದ ನೆರಳಿನಲ್ಲಿ ಕಳೆಯೋದು ಅಂದ್ರೆ ಭಗವಂತ ಕೊಟ್ಟ ಅತ್ಯಮೂಲ್ಯ ಉಡುಗೊರೆಯನ್ನ ಒದೆಯುವ ಹಾಗೆ. ವರ್ತಮಾನ ಅನ್ನೋ ಪದ ಇಂಗ್ಲಿಷ್ನಲ್ಲಿ ಪ್ರೆಸೆಂಟ್ ಅಂದ್ರೆ ಉಡುಗೊರೆ ಅಂತನೂ ಅರ್ಥ. ಇಂದು ಎಂಬ ಈ ದಿನ, ಈ ಕ್ಷಣ ಒಂದು ಉಡುಗೊರೆ. ಈ ಉಡುಗೊರೆಯನ್ನ ಗತಕಾಲದ ಚಿಂತೆಯಲ್ಲಿ, ವಿಷಾದದಲ್ಲಿ ಕಳೆದುಕೊಳ್ಳೋದು ಎಷ್ಟು ದೊಡ್ಡ ನಷ್ಟ ಅಂತ ಯೋಚಿಸಿ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಕೊಟ್ಟ ಆ ಮಹಾಸಂದೇಶ ಇವತ್ತು ನಿಮಗೂ ಅನ್ವಯಿಸುತ್ತೆ. ಎದ್ದೇಳು, ನಿನ್ನ ಕರ್ತವ್ಯ ಮಾಡು. ಅರ್ಜುನ ಗತಕಾಲದ ಸಂಬಂಧಗಳ ಬಂಧನದಿಂದ ಎದ್ದೇಳದೇ ಇದ್ದಿದ್ರೆ ಇತಿಹಾಸದ ದಿಕ್ಕೇ ಬೇರೆ ಆಗಿರ್ತಿತ್ತು. ಅವನು ಎದ್ದ, ತನ್ನ ಬಿಲ್ಲನ್ನ ಎತ್ತುಕೊಂಡ, ಧರ್ಮದ ಕಡೆ ನಡೆದ. ಅದೇ ರೀತಿ ನೀವೂ ಕೂಡ ಇಂದು ಎದ್ದೇಳಬೇಕು. ನಿಮ್ಮ ಗತಕಾಲದ ಆ ಸಂಕೋಲೆಯನ್ನ ಕಿತ್ತೊಗೆದು ನಿಮ್ಮ ನಿಜವಾದ ಶಕ್ತಿಯನ್ನ, ನಿಮ್ಮ ನಿಜವಾದ ಸಾಮರ್ಥ್ಯವನ್ನ ಪ್ರಪಂಚಕ್ಕೆ ತೋರಿಸ್ಬೇಕು. ನೆನ್ಪಿಡಿ, ವಾಲ್ಮೀಕಿ ಒಬ್ಬ ದರೋಡೆಕೋರನಾಗಿದ್ರೂ ಮಹಾಕವಿಯಾದ. ಒಂದು ಆನೆ ದೊಡ್ಡದಾಗಿ ಬೆಳೆದ ಮೇಲೂ ಹಗ್ಗ ಕಿತ್ತೊಗೆಯುವ ಶಕ್ತಿ ಪಡೆದಿತ್ತು, ಬಳಸ್ಲಿಲ್ಲ ಅಷ್ಟೇ. ಈಗ ಪ್ರಶ್ನೆಯೇನೆಂದ್ರೆ, ನೀವು ಆ ಆನೆ ಹಾಗೆ ಶಕ್ತಿ ಇದ್ರೂ ಬಳಸ್ದೇ ಕೂರ್ತೀರಾ, ಅಥವಾ ವಾಲ್ಮೀಕಿಯ ಹಾಗೆ ಗತಕಾಲವನ್ನ ಬಿಟ್ಟು ಹೊಸ ಶಿಖರ ಏರ್ತೀರಾ? ಈ ಆಯ್ಕೆ ಸಂಪೂರ್ಣ ನಿಮ್ಮದೇ. ಒಂದು ವಿಷಯ ಸ್ಪಷ್ಟವಾಗಿ ಹೇಳ್ತೀನಿ, ಗತಕಾಲವನ್ನ ಬಿಟ್ಟುಬಿಡೋದು ಒಂದು ಆಯ್ಕೆ, ಪ್ರತಿ ಕ್ಷಣ ಮಾಡಬೇಕಾದ ಆಯ್ಕೆ. ಇದು ಒಂದೇ ಸಲ ಮಾಡಿ ಮುಗಿಸೋ ಕೆಲಸ ಅಲ್ಲ. ಪ್ರತಿ ಬಾರಿ ಗತಕಾಲದ ನೆನಪು ಮನಸ್ಸಿಗೆ ಬಂದಾಗ, ಪ್ರತಿ ಬಾರಿ ಹಳೆಯ ಭಯ ತಲೆ ಎದ್ದಾಗ ನೀವು ಮತ್ತೆ ಮತ್ತೆ ಆ ಆಯ್ಕೆ ಮಾಡಬೇಕು. ಇಲ್ಲ, ನಾನೀಗ ವರ್ತಮಾನದಲ್ಲಿ ಬದುಕ್ತೀನಿ, ನನ್ನ ಇಂದಿನ ಶಕ್ತಿಯನ್ನ ಇಂದಿನ ಬದುಕಿಗೆ ಕೊಡ್ತೀನಿ ಅಂತ. ಈ ಆಯ್ಕೆಯನ್ನ ಪ್ರತಿದಿನ, ಪ್ರತಿ ಕ್ಷಣ ಮಾಡ್ತಾ ಹೋದಂತೆ ಇದು ಒಂದು ಅಭ್ಯಾಸವಾಗುತ್ತೆ, ಮತ್ತು ಅಭ್ಯಾಸ ಸ್ವಭಾವವಾಗುತ್ತೆ. ಒಂದು ಮಾತು ನೆನ್ಪಿಡಿ, ನಿಮ್ಮ ಗತಕಾಲ ಎಷ್ಟೇ ಕಷ್ಟಕರವಾಗಿದ್ರೂ ಅದು ನಿಮ್ಮನ್ನ ಇವತ್ತಿಗೆ ತಂದು ನಿಲ್ಲಿಸಿದೆ. ಆ ಪ್ರತಿಯೊಂದು ಸೋಲು, ಆ ಪ್ರತಿಯೊಂದು ನೋವು, ಆ ಪ್ರತಿಯೊಂದು ಅನ್ಯಾಯ, ಇವೆಲ್ಲ ನಿಮ್ಮನ್ನ ಇಂದು ಇಷ್ಟು ಬಲಶಾಲಿಯಾಗಿ, ಇಷ್ಟು ಜ್ಞಾನವಂತರಾಗಿ ಮಾಡಿದೆ. ಗತಕಾಲ ನಿಮ್ಮ ಶತ್ರು ಅಲ್ಲ, ಅದು ನಿಮ್ಮ ಗುರು. ಗುರುವಿನ ಕೆಲಸ ಪಾಠ ಕಲಿಸೋದು, ಶಾಶ್ವತವಾಗಿ ಜೊತೆಗಿರೋದಲ್ಲ. ಪಾಠ ಕಲಿತ ಮೇಲೆ ಗುರುವಿಗೆ ವಂದನೆ ಸಲ್ಲಿಸಿ ಮುಂದಿನ ಹಾದಿಗೆ ಹೆಜ್ಜೆ ಇಡಬೇಕು. ಇಂದಿನಿಂದ, ಈ ಕ್ಷಣದಿಂದ ಒಂದು ಹೊಸ ಸಂಕಲ್ಪ ಮಾಡಿ. ನಾನು ನನ್ನ ಗತಕಾಲವನ್ನ ಗೌರವಿಸ್ತೀನಿ, ಆದ್ರೆ ಅದರಲ್ಲಿ ಬದುಕಲ್ಲ. ನಾನು ಪ್ರತಿ ಹೊಸ ದಿನವನ್ನ ಒಂದು ಹೊಸ ಜನ್ಮ ಅಂತ ಸ್ವೀಕರಿಸ್ತೀನಿ. ನನ್ನ ಇಂದಿನ ಶಕ್ತಿ ಇಂದಿನ ಬದುಕನ್ನ ಕಟ್ಟೋಕೆ ಬಳಸ್ತೀನಿ. ಈ ಸಂಕಲ್ಪ ಬರೀ ಮಾತಲ್ಲ, ಇದು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯಿರೋ ನಿರ್ಧಾರ. ಸ್ನೇಹಿತರೆ, ನಾವು ಈ ಪಯಣದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇಲ್ಲಿಯವರೆಗೆ ನೋಡಿದ ಎಲ್ಲಾ ಸತ್ಯಗಳನ್ನ, ಎಲ್ಲ ಕಥೆಗಳನ್ನ, ಎಲ್ಲ ಬೋಧನೆಗಳನ್ನ ಒಂದು ಸರಳ ಸಾರದಲ್ಲಿ ಹಿಡಿದಿಡೋಣ. ನಿಮ್ಮ ಗತಕಾಲ ಒಂದು ಅಧ್ಯಾಯ, ಪೂರ್ಣ ಪುಸ್ತಕ ಅಲ್ಲ. ಆ ಅಧ್ಯಾಯ ಎಷ್ಟೇ ದುಃಖಕರವಾಗಿದ್ರೂ, ಎಷ್ಟೇ ನೋವಿನಿಂದ ತುಂಬಿದ್ರೂ ಪುಸ್ತಕ ಇನ್ನೂ ಮುಗಿಯಿಲ್ಲ. ಮುಂದಿನ ಅಧ್ಯಾಯಗಳನ್ನ ಬರೆಯೋ ಲೇಖಕ ಬೇರೆ ಯಾರೂ ಅಲ್ಲ, ಅದು ನೀವೇ. ಇವತ್ತಿನ ಈ ಕ್ಷಣದಿಂದ ನಾನು ನಿಮ್ಮಲ್ಲಿ ಒಂದು ಬೇಡಿಕೆ ಇಡ್ತೀನಿ. ಇನ್ನು ಮುಂದೆ ನಿಮ್ಮ ಬೆಳಿಗ್ಗೆಗಳನ್ನ ಹೊಸ ರೀತಿಯಲ್ಲಿ ಸ್ವಾಗತಿಸಿ. ಪ್ರತಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಕ್ಷಣ ಕಣ್ಣು ಮುಚ್ಚಿ ಹೇಳಿಕೊಳ್ಳಿ, ಇಂದು ಒಂದು ಹೊಸ ದಿನ. ಇಂದು ನಾನು ನಿನ್ನೆಯ ಭಾರವಿಲ್ಲದೆ ಬದುಕ್ತೀನಿ. ಇದು ಒಂದು ಸಣ್ಣ ಅಭ್ಯಾಸ ಅನಿಸಬಹುದು, ಆದರೆ ಇಂತಹ ಸಣ್ಣ ಅಭ್ಯಾಸಗಳೇ ದೊಡ್ಡ ಪರಿವರ್ತನೆಗೆ ಅಡಿಪಾಯ ಹಾಕ್ತವೆ. ಶ್ರೀಕೃಷ್ಣ ಪರಮಾತ್ಮ ಗೀತೆಯ ಕೊನೆಯಲ್ಲಿ ಅರ್ಜುನನಿಗೆ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ.
ಎಲ್ಲ ಚಿಂತೆಗಳನ್ನ ಎಲ್ಲ ಭಾರಗಳನ್ನ ಬಿಟ್ಬಿಟ್ಟು ನನ್ನಲ್ಲಿ ಶರಣಾಗು. ಈ ಶರಣಾಗತಿ ಅಂದ್ರೆ ಸೋಲಲ್ಲ, ಇದು ಒಂದು ಶಕ್ತಿಶಾಲಿ ಬಿಡುಗಡೆ. ಗತಕಾಲದ ಎಲ್ಲಾ ಭಾರವನ್ನ, ಎಲ್ಲಾ ನೋವನ್ನ, ಎಲ್ಲಾ ಪ್ರಶ್ನೆಗಳನ್ನ ಭಗವಂತನ ಪಾದದಲ್ಲಿ ಇಟ್ಟುಬಿಟ್ಟು ಹಗುರವಾದ ಮನಸ್ಸಿನಿಂದ ಮುಂದೆ ನಡೆಯೋದೇ ನಿಜವಾದ ಶರಣಾಗತಿ. ಅರ್ಜುನ ಈ ಶರಣಾಗತಿಯ ನಂತರ ಬಿಲ್ಲನ್ನ ಎತ್ತುಕೊಂಡು ಪೂರ್ಣ ಆತ್ಮವಿಶ್ವಾಸದಿಂದ ಯುದ್ಧಕ್ಕೆ ನಿಂತ. ಅವನ ಗೊಂದಲ ಮಾಯವಾಗಿತ್ತು, ಅವನ ಭಯ ಇಲ್ಲವಾಗಿತ್ತು. ಸ್ನೇಹಿತರೆ, ನಿಮ್ಮ ಬದುಕಿನಲ್ಲೂ ಇದೇ ಪರಿವರ್ತನೆ ಸಾಧ್ಯ. ಗತಕಾಲ ಎಷ್ಟೇ ಕರಾಳವಾಗಿರ್ಲಿ, ಎಷ್ಟೇ ನೋವಿನಿಂದ ತುಂಬಿರ್ಲಿ, ಅದನ್ನ ಬಿಟ್ಟುಬಿಟ್ಟು ಹೊಸ ಬದುಕಿಗೆ ಹೆಜ್ಜೆ ಇಡೋ ಶಕ್ತಿ ನಿಮ್ಮಲ್ಲೇ ಇದೆ. ವಾಲ್ಮೀಕಿಯ ಹಾಗೆ ದೊರಡೆಕೋರನಿಂದ ಮಹಾಕವಿಯಾಗುವ ಶಕ್ತಿ, ಅರ್ಜುನನ ಹಾಗೆ ಗೊಂದಲದಿಂದ ಎದ್ದು ಕರ್ತವ್ಯ ಮಾಡುವ ಶಕ್ತಿ, ಆ ಆನೆಯ ಹಗ್ಗ ಕಿತ್ತೊಗೆಯುವ ಶಕ್ತಿ, ಇವೆಲ್ಲ ನಿಮ್ಮೊಳಗೆ ಅಡಗಿದೆ. ಬೇಕಿರೋದು ಒಂದೇ, ಆ ಶಕ್ತಿಯನ್ನ ಗುರುತಿಸಿ ಬಳಸೋ ಧೈರ್ಯ. ಇಂದಿನಿಂದ ನೀವು ಒಂದು ಹೊಸ ಪ್ರಯಾಣ ಆರಂಭಿಸಬಹುದು. ಗತಕಾಲದ ಅವಮಾನ, ನೋವು, ಸೋಲು, ಪಶ್ಚಾತ್ತಾಪ ಇವನ್ನೆಲ್ಲ ಗೌರವದಿಂದ ಬೀಳ್ಕೊಡಿ. ಅವು ನಿಮಗೆ ಕಲಿಸಿದ ಪಾಠಗಳಿಗೆ ಕೃತಜ್ಞತೆ ಸಲ್ಲಿಸಿ ಮತ್ತು ಮುಂದಿನ ಪ್ರತಿ ಹೆಜ್ಜೆಯನ್ನ ಹೊಸ ಆತ್ಮವಿಶ್ವಾಸದಿಂದ, ಹೊಸ ಶಕ್ತಿಯಿಂದ ಇಡಿ. ನೆನಪಿಡಿ, ಸೂರ್ಯ ಪ್ರತಿದಿನ ಹೊಸದಾಗಿ ಉದಯಿಸ್ತಾನೆ. ನಿನ್ನೆಯ ಕತ್ತಲನ್ನ ಹೊತ್ತುಕೊಂಡು ಬರಲ್ಲ. ನೀವು ಕೂಡ ಆ ಸೂರ್ಯನ ಹಾಗೆ ಪ್ರತಿದಿನ ಹೊಸದಾಗಿ ಉದಯಿಸಬಹುದು, ಪ್ರಕಾಶಮಾನವಾಗಿ ಬೆಳಗಬಹುದು. ಶ್ರೀಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಈ ಪರಿವರ್ತನೆಯ ಶಕ್ತಿಯನ್ನ, ಈ ಬಿಡುಗಡೆಯ ಆನಂದವನ್ನ ಮತ್ತು ಹೊಸ ಬದುಕಿನ ಸಂಪೂರ್ಣ ಸಾರ್ಥಕತೆಯನ್ನ ಕರುಣಿಸಲಿ. ನಿಮ್ಮ ಗತಕಾಲ ನಿಮ್ಮನ್ನ ಇಲ್ಲಿಯವರೆಗೆ ತಂದಿದೆ, ಆದರೆ ನಿಮ್ಮ ಭವಿಷ್ಯ ನಿಮ್ಮ ಇಂದಿನ ನಿರ್ಧಾರದಿಂದ ರೂಪುಗೊಳ್ಳುತ್ತೆ. ಎದ್ದೇಳಿ, ಹಳೆಯ ಸಂಕೋಲೆ ಕಿತ್ತೊಗೆಯಿರಿ ಮತ್ತು ಆ ಪ್ರಕಾಶಮಾನವಾದ ಹೊಸ ಬದುಕಿನ ಕಡೆ ಪೂರ್ಣ ಆತ್ಮವಿಶ್ವಾಸದಿಂದ ಹೆಜ್ಜೆಯಿಡಿ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವಾದಿಸಲಿ. ವಂದನೆಗಳು.